ಭಾರತದಲ್ಲಿ ಡಿಜಿಟಲ್ ಪಾವತಿಯನ್ನು ಅತ್ಯಂತ ಸುಲಭ ಮತ್ತು ವೇಗಗೊಳಿಸಲು 2016ರ ಏಪ್ರಿಲ್ನಿಂದ ಯು.ಪಿ.ಐ ಸೇವೆಯನ್ನು ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ಆರಂಭಿಸಲಾಯಿತು. ಕೇವಲ 9 ವರ್ಷಗಳಲ್ಲಿ ಯು.ಪಿ.ಐ ಪೇಮೆಂಟ್ ನಮ್ಮೆಲ್ಲರ ಬದುಕಿನ ಭಾಗವೇ ಆಗಿದೆ. ಭಾರತದಲ್ಲಿ ಪ್ರತಿನಿತ್ಯ ಸುಮಾರು 60 ಕೋಟಿ ಯು.ಪಿ.ಐ ವಹಿವಾಟುಗಳ ಮೂಲಕ ಸುಮಾರು 80,000 ಕೋಟಿ ರೂಪಾಯಿ ಮೌಲ್ಯದ ಪೇಮೆಂಟ್ ನಡೆಯುತ್ತಿದೆ. ಯು.ಪಿ.ಐ ಡಿಜಿಟಲ್ ಮಾಧ್ಯಮದ ಮೂಲಕ ನಾವು ನಮ್ಮ ಬ್ಯಾಂಕಿನಿಂದ ಬೇರೆಯವರ ಬ್ಯಾಂಕ್ ಖಾತೆಗೆ ಮೊಬೈಲ್ ಮೂಲಕ ತಕ್ಷಣವೇ ಹಣ ಕಳುಹಿಸಬಹುದು. ಭಾರತೀಯ ರಾಷ್ಟ್ರೀಯ ಪಾವತಿ ನಿಗಮವು ಯು.ಪಿ.ಐ ಸೇವೆಯನ್ನು ನಿರ್ವಹಿಸುತ್ತದೆ. ಸುತ್ತು ಜಗತ್ತಿಗೆ ಸ್ವಾಗತ. ನಮಸ್ಕಾರಗಳು ಸ್ನೇಹಿತರೆ. ಭಾರತದಲ್ಲಿ ಪ್ರತಿ ಗಂಟೆಗೆ ಅಂದರೆ 2.5 ಕೋಟಿಗೂ ಹೆಚ್ಚು ಜನ ಟನ್ ಎನ್ನುವ ಸದ್ದಿನೊಂದಿಗೆ ಯು.ಪಿ.ಐ ಪೇಮೆಂಟ್ ಮಾಡಿ ಮುಗಿಸುತ್ತಾರೆ. ಅದೆಷ್ಟು ವಿಶ್ವಾಸಾರ್ಹವಾಗಿದೆ ಎಂದರೆ 92% ಜನ ಜೇಬಿನಲ್ಲಿ ಹಣ ಇಟ್ಟುಕೊಳ್ಳುವುದನ್ನೇ ನಿಲ್ಲಿಸಿದ್ದಾರೆ. ಇಷ್ಟು ವಿಶ್ವಾಸಾರ್ಹ ಸೇವೆ ಆಗಾಗ್ಗೆ ಪ್ರತಿಯೊಂದಕ್ಕೂ ಫೋನ್ಪೇ ಮುಖಾಂತರ ಪೇಮೆಂಟ್ ಮಾಡುವುದನ್ನು ಜನರು ಕಲಿತಿದ್ದಾರೆ. ಈಗ ಯಾರೂ ಚಿಲ್ಲರೆ ಜನರಲ್ಲ, ಜೇಬಿನಲ್ಲಿ ಅಷ್ಟೇನು ಹಣ ಇಟ್ಟುಕೊಂಡು ಓಡಾಡುವವರೂ ಅಲ್ಲ. ಬೆಂಕಿ ಪೊಟ್ಟಣದಿಂದ ಬೆಳ್ಳಿ ಬಂಗಾರದ ತನಕ, ಸಾಸಿವೆಯಿಂದ ಸ್ಕೂಟರ್ ತನಕ, ಮಲ್ಲಿಗೆ ಹೂವಿನಿಂದ ಮೊಬೈಲ್ ಫೋನ್ಗಳ ತನಕ ಹೀಗೆ ಏನೇ ಖರೀದಿಸಿದರೂ ಬಹುತೇಕರು ಮಾಡುವುದು ಆನ್ಲೈನ್ ಪೇಮೆಂಟನ್ನು. ಮೊದಲೆಲ್ಲ ನೋಟನ್ನು ಕೈಯಲ್ಲಿ ಹಿಡಿದಾಗ ಅದರ ಗರಿಗರಿತನದಿಂದ ಮನಸ್ಸಿಗೇನು ಬೆಚ್ಚನೆ ಮುದ. ಸರಪರ ಎನ್ನುವ ನೋಟುಗಳ ಎಣಿಕೆ ಸದ್ದಂತೂ ಅದೇ ಒಂದು ಸಂಗೀತವೇ ಅನ್ನಿಸ್ತಿತ್ತು. ಈಗ ಅವೆಲ್ಲ ಅಳಿವಿನಂಚಿನ ದೃಶ್ಯಗಳಷ್ಟೇ. ಗೂಗಲ್ ಪೇ, ಫೋನ್ಪೇ ಅಂತ ಯು.ಪಿ.ಐ ಆಧಾರಿತ ಹಣ ಪಾವತಿಯು ಕರೆನ್ಸಿ, ನೋಟು, ಚಿಲ್ಲರೆಗಳ ಜತೆಗಿನ ಬಾಂಧವ್ಯವನ್ನು ಮರೆಗೆ ತರಿಸುತ್ತದೆ. ಯು.ಪಿ.ಐ ಸೇವೆ ಡೌನ್ ಆಗಲು ಕಾರಣವೇನೆಂದರೆ ಐ.ಪಿ.ಎಲ್ನಿಂದಾಗಿ. ಇತ್ತೀಚಿನ ದಿನಗಳಲ್ಲಿ ಗೇಮಿಂಗ್ ಅಪ್ಲಿಕೇಶನ್ಗಳಲ್ಲಿ ಯು.ಪಿ.ಐ ವಹಿವಾಟುಗಳು ಬಹಳಷ್ಟು ಹೆಚ್ಚಾಗಿವೆ. ಸರ್ವರ್ನಲ್ಲಿ ಹೆಚ್ಚಿನ ಲೋಡ್ ಸೃಷ್ಟಿಯಾಗುವುದೂ ಯು.ಪಿ.ಐ ಸ್ಥಗಿತಕ್ಕೆ ಬಹುಮುಖ್ಯ ಕಾರಣವಾಗಿದೆ. 2025ರ ಫೆಬ್ರವರಿವರೆಗೆ ಯು.ಪಿ.ಐನಲ್ಲಿ ಪ್ರತಿದಿನ ಸುಮಾರು 52 ಕೋಟಿ ವಹಿವಾಟುಗಳು ನಡೆಯುತ್ತಿದ್ದವು. ಆದರೆ ಐ.ಪಿ.ಎಲ್ ಮಾರ್ಚ್ನಲ್ಲಿ ಇದು ಸುಮಾರು 60 ಕೋಟಿಗೆ ಏರಿಕೆ ಕಂಡಿದೆ. ಫೆಬ್ರವರಿಯಲ್ಲಿ ಸುಮಾರು 1,610 ಕೋಟಿ ರೂಪಾಯಿ ವಹಿವಾಟು ನಡೆದಿದ್ದರೆ ಮಾರ್ಚ್ನಲ್ಲಿ 1,830 ಕೋಟಿ ರೂಪಾಯಿಗಳಷ್ಟು ವ್ಯವಹಾರ ನಡೆದಿದೆ. ಮೇ ತಿಂಗಳಿನಲ್ಲೂ ವ್ಯವಹಾರ ಇನ್ನಷ್ಟು ದಾಖಲೆ ನಿರ್ಮಿಸಲಿದೆ. ಅಲ್ಲದೆ ಅಂತಾರಾಷ್ಟ್ರೀಯ ಯು.ಪಿ.ಐ ವಹಿವಾಟುಗಳಿಗೆ ಕ್ಯೂ.ಆರ್ ಕೋಡ್ಗಳ ಬಳಕೆ ಮಿತಿಗೊಳಿಸುವುದಾಗಿ ಎನ್.ಪಿ.ಸಿ.ಐ ಇತ್ತೀಚೆಗೆ ಘೋಷಿಸಿತ್ತು. ಎನ್.ಪಿ.ಸಿ.ಐ ಎಂಜಿನಿಯರ್ಗಳು ಯು.ಪಿ.ಐ ಸರ್ವರ್ನಲ್ಲಿ ಈ ಕೆಲಸಗಳನ್ನು ನಡೆಸುತ್ತಿರುವುದರಿಂದ ಯು.ಪಿ.ಐ ಸ್ಲೋ ಆಗುತ್ತಿದೆ. ಇನ್ನು ಕೆಲವು ಸಂದರ್ಭಗಳಲ್ಲಿ ಯು.ಪಿ.ಐಗೆ ಬ್ಯಾಂಕ್ಗಳ ಸ್ವಂತ ಸರ್ವರ್ಗಳು ಅಡಚಣೆ ತಂದೊಡ್ಡುತ್ತಿವೆ. ಭಾರತದ ಯು.ಪಿ.ಐ ಜಗತ್ತಿನಲ್ಲಿಯೂ ಜನಪ್ರಿಯಗೊಳ್ಳುತ್ತಿದೆ. ಯು.ಪಿ.ಐ ಬಳಸುತ್ತಿರುವ ದೇಶಗಳು ಭೂತಾನ್, ಸಿಂಗಾಪುರ್, ಯು.ಎ.ಇ, ಕತಾರ್, ಫ್ರಾನ್ಸ್, ಟ್ರಿನಿಡಾಡ್ ಮತ್ತು ಟೊಬ್ಯಾಗೊ, ಶ್ರೀಲಂಕಾ, ನೇಪಾಳ, ಮಾರಿಷಸ್. ಈ ಒಪ್ಪಂದಕ್ಕೆ ಇತ್ತೀಚೆಗೆ ಸಹಿ ಹಾಕಿರುವ ದೇಶ ಅಂದರೆ ರಷ್ಯಾ. ಚರ್ಚಾ ಹಂತದಲ್ಲಿರುವ ದೇಶಗಳು ಅಂದರೆ ಇಂಡೋನೇಷ್ಯಾ, ಲ್ಯಾಟಿನ್ ಅಮೆರಿಕ, ದಕ್ಷಿಣ ಆಫ್ರಿಕಾ, ಜಪಾನ್, ಬ್ರಿಟನ್. ಫೋನ್ಪೇ ಮಾಡುವಾಗ ಪೇಮೆಂಟ್ ಕೈಕೊಟ್ಟರೆ ಆವಾಗ ಏನು ಮಾಡಬೇಕು ಅಂದರೆ ಯು.ಪಿ.ಐ ಸರ್ವರ್ ಡೌನ್ ಆದಾಗ ಹಲವು ಬಾರಿ ಪೇಮೆಂಟ್ ಪೆಂಡಿಂಗ್ ಎಂದು ತೋರಿಸುತ್ತದೆ. ಹೀಗಾದಾಗ ಭಯಪಡುವ ಅಗತ್ಯವಿಲ್ಲ. ನೀವು ಪಾವತಿಸಿದ ಹಣ ಒಂದು ಸ್ವೀಕರಿಸುವವರ ಖಾತೆಗೆ ಹೋಗುತ್ತದೆ, ಇಲ್ಲವೆಂದರೆ ನಿಮ್ಮ ಬ್ಯಾಂಕ್ ಖಾತೆಗೆ ವಾಪಸ್ ಬರುತ್ತದೆ. ಸಾಮಾನ್ಯವಾಗಿ ಕೆಲವೇ ನಿಮಿಷಗಳಲ್ಲಿ ಈ ಸಮಸ್ಯೆ ಬಗೆಹರುತ್ತದೆ. ಕೆಲವೊಮ್ಮೆ ಇದು ಗರಿಷ್ಠ 72 ಗಂಟೆಗಳನ್ನು ತೆಗೆದುಕೊಳ್ಳಬಹುದು. ಗಮನಿಸಬೇಕಾದ ಸಂಗತಿ ಏನೆಂದರೆ ನಿಮ್ಮ ಹಣ ತ್ರಿಶಂಕು ಸ್ಥಿತಿಯಲ್ಲಿ ಸಿಲುಕಲು ಸಾಧ್ಯವೇ ಇರಲ್ಲ. ಇಂಥ ಸಂದರ್ಭದಲ್ಲಿ ನೀವು ಡಬಲ್ ಪೇಮೆಂಟ್ ಮಾಡುವ ಅಗತ್ಯವಿರುವುದಿಲ್ಲ. ಒಂದು ವೇಳೆ ಮಾಡಿದರೆ ಹಿಂದಿನ ಪ್ರಯತ್ನ ಯಶಸ್ವಿಯಾದ ಪಕ್ಷದಲ್ಲಿ ಮತ್ತೆ ನಿಮ್ಮ ಖಾತೆಯಿಂದಲೇ ಹಣ ಕಟ್ ಆಗುತ್ತದೆ.
ಒಂದು ವೇಳೆ ಈ ಥರ ಆದರೆ ಸ್ವೀಕರಿಸುವವರ ಮೊಬೈಲ್ ನಂಬರ್ ಪಡೆದು ಪೇಮೆಂಟ್ ಸ್ಟೇಟಸ್ ಕ್ಲಿಯರ್ ಆದ ಮೇಲೆ ಅವರಿಗೆ ತಿಳಿಸುವುದು ತುಂಬ ಜಾಣತನ. ಪೇಮೆಂಟ್ ಮಾಡುವಾಗ ಸರ್ವರ್ ಡೌನ್ ಆಗಿದಾಗ ನಮ್ಮ ಖಾತೆ ಹಣ ಸುರಕ್ಷಿತವಾಗಿರುತ್ತದೆ ಎಂದು ಪ್ರಶ್ನೆ ಎಲ್ಲರಲ್ಲಿ ಮೂಡಿರುತ್ತದೆ. ಆಗ ಅದಕ್ಕೆ ಸಂಶಯ ಬೇಡ. ಬ್ಯಾಂಕಿನಲ್ಲಿ ಇಟ್ಟಿರುವ ನಮ್ಮ ಹಣ ಸಂಪೂರ್ಣವಾಗಿ ಸುರಕ್ಷಿತವಾಗಿರುತ್ತದೆ. UPI ಸೇವೆಯ ಬದಲಾವಣೆಗಳು ಖಾತೆಯಲ್ಲಿರುವ ಹಣದ ಮೇಲೆ ಪರಿಣಾಮ ಬೀರದು. ನಿಮ್ಮ ಮೊಬೈಲಿನಲ್ಲಿರುವ ಗೂಗಲ್ ಪೇ, ಫೋನ್ಪೇ ಅಪ್ಲಿಕೇಶನ್ಗಳು ಪಾಸ್ವರ್ಡ್ ಲಾಕ್ ಅಥವಾ ಫಿಂಗರ್ ಪ್ರಿಂಟ್ ಲಾಕ್ ಹೊಂದಿರುವ ಕಾರಣ ನೀವು ಧೃತಿಗೆಡಬೇಕಾಗಿಲ್ಲ. ಬ್ಯಾಂಕ್ಗಳು ಹಾಗೂ UPI ಕಾರ್ಯನಿರ್ವಹಿಸಲು NPCI ಸರ್ವರ್ಗಳು ಅತ್ಯಂತ ಸುರಕ್ಷಿತ. ಆದ್ದರಿಂದ ವಹಿವಾಟಿನ ಪಿನ್ ನಮೂದಿಸಿದ ನಿಮ್ಮ ಬ್ಯಾಂಕ್ ಖಾತೆಯಿಂದ ಹಣವನ್ನು ಡೆಬಿಟ್ ಮಾಡಲು ಕೂಡ ಸಾಧ್ಯವಾಗಿರುವುದಿಲ್ಲ. ಭಾರತದ ಆಚೆಗೂ ಜನಪ್ರಿಯತೆ ಕಾಯ್ದುಕೊಂಡಿದೆ. ಫ್ರಾನ್ಸ್ ಕೂಡ ಇತ್ತೀಚೆಗೆ UPI ಅನ್ನು ಅಳವಡಿಸಿಕೊಂಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಏನೇ ವಿಷಯಗಳಿದ್ದರೆ ನಿಮಗೆ ಅಪ್ಡೇಟ್ಗಳನ್ನು ನೀಡುತ್ತಿರುತ್ತೇವೆ. ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಮತ್ತೆ ಭೇಟಿಯಾಗೋಣ. ನಮಸ್ತೆ. ಜೈ ಕರ್ನಾಟಕ ಮಾತೆ.